ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ಮಿಥುನ ರಾಶಿಯವರಿಗೆ ಗುರು ಇದೇ 2ನೇ ತಾರೀಕು, ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಗುರು ಕಟಕ ರಾಶಿಗೆ ಹೋಗ್ತಿದ್ದಾನೆ. ಮಿಥುನ ರಾಶಿಗೆ ಲಾಭನೋ ಲಾಭ ಅಂದರೆ ಧನಸ್ಥಾನಕ್ಕೆ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಈ ಮಿಥುನ ರಾಶಿಯವರು ಪಾಪ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಯಾಕಂದರೆ ಗುರು ಇರೋ ಮನೇಲಿ ರಿಸಲ್ಟ್ ಕೊಡಲ್ಲ, ಅಂದರೆ ಇರೋ ಮನೆಯಲ್ಲಿ ಯಾವುದೇ ಒಂದು ಶುಭ ಫಲಗಳನ್ನ ಕೊಡೋದಿಲ್ಲ. ಆದರೆ ಈ 2ನೇ ಮನೆಗೆ ಹೋಗ್ತಾನಲ್ಲ, ಧನಸ್ಥಾನಕ್ಕೆ ಹೋಗ್ತಾನಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡ್ತಾನೆ. ಅಂದರೆ ಯಾವ ರೀತಿ ಅಂದರೆ ಮಿಥುನ ರಾಶಿಯವ್ರ ಮನೇಲಿ ಶುಭ ಕಾರ್ಯಗಳಾಗೋದು, ಅವ್ರ ಮನೇಲಿ ಮದುವೆ, ಮುಂಜಿ, ವಿವಾಹ ಎಲ್ಲವೂ ಆಗ್ತಾ ಹೋಗುತ್ತೆ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಜೊತೆಗೆ ದುಡ್ಡು ಕಾಸ್ಗಂತೂ ಯೋಚನೆನೇ ಇರಲ್ಲ. ನಿಮ್ಮ ಯಾವುದೆಲ್ಲ ದುಡ್ಡು ಸ್ಟಕ್ ಆಗಿದೆ, ನಿಮ್ಮ ಯಾವ ದುಡ್ಡು ನಿಂತೋಗಿದೆ, ಖಂಡಿತ ಹೇಳ್ತೀನಿ ಮಿಥುನ ರಾಶಿಯವ್ರಿಗೆ ತುಂಬ ಒಂದು ರಾಜಯೋಗದ ಫಲ ಅಂತ ಹೇಳ್ಬೋದು. ದುಡ್ಡು ಕಾಸು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ಮೇಯ್ನು ಕೆಲಸ ಮಿಥುನ ರಾಶಿಯವರಿಗೆ ನೋಡಿ, 10ನೇ ಮನೆಗೆ ಗುರು ಕಟಕ ರಾಶಿಯಿಂದ 9ನೇ ದೃಷ್ಟಿ 10ನೇ ಮನೆಗೆ ಬೀಳೋದ್ರಿಂದ ಕೆಲಸ ಅನ್ನೋದು ಇದೆಯಲ್ಲ, ಯಾಕಂದರೆ ಅವನು ತನ್ನದೇ ಮನೆಗೆ 9ನೇ ದೃಷ್ಟಿ ಬೀಳೋದ್ರಿಂದ 10ನೇ ಮನೆ ಕೆಲಸ ಕಾರ್ಯ ಅನ್ನೋದು ಸಿಕ್ಕಾಪಟ್ಟೆ. ಯಾವ ಒಂದು ಫಾರಿನಲ್ಲಾಗಿರ್ಬೋದು ಅಥವಾ ಇಲ್ಲೇ ಇಂಡಿಯಾದಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ನಿಮಗೆ ಬರ್ತಾನೆ ಇರುತ್ತೆ. ಬಿಡುವಿಲ್ದಂಗೆ ನೀವು ಕೆಲಸ ಮಾಡ್ತಾನೇ ಇರ್ತೀರಾ. ಹಾಗಾಗಿ ಖಂಡಿತವಾಗ್ಲೂ ಮಿಥುನ ರಾಶಿಯವರಿಗೆ ಸಿಕ್ಕಾಪಟ್ಟೆ ರಾಜಯೋಗ ಅಂತ ಹೇಳ್ಬೋದು. ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಕಟ್ಟಿರೋ ಮನೆ ತಗೊಳ್ಳೋದು, ಲೋನ್ ಮಾಡೋದು, ಲೋನ್ ಎಲ್ಲ ತುಂಬ ಈಸಿಯಾಗಿ ನಿಮ್ಮ ಹೆಸರಿಗೆ ಲೋನ್ ಆಗ್ತಕ್ಕಂಥದ್ದು. ಅಥವಾ ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ಕೂಡ ಎಲ್ಲೋ ಒಂದ್ಸತಿ ಕೇಳಕ್ಕೆ ಹೋದರೆ ಇಮಿಡಿಯೇಟಾಗಿ ನಿಮಗೆ ದುಡ್ಡು ವಸೂಲಾಗುವಂಥದ್ದು. ಜೊತೆಗೆ ನೋಡಿ, ಮಿಥುನ ರಾಶಿಯವರಿಗೆ ಗಂಡ ಹೆಂಡತಿ ಸಮಸ್ಯೆ ಅಂತಂದರೆ 7ನೇ ಮನೆ ಧನಸ್ಸು ರಾಶಿಯಾಧಿಪತಿ ಗುರು 2ನೇ ಮನೆಗೆ ಬಂದಿರೋದ್ರಿಂದ ಗಂಡನಿಂದ ಹೆಂಡತಿಗೆ ಲಾಭದಾಯಕವಾಗೋದು ಅಥವಾ ಹೆಂಡತಿಯಿಂದ ಗಂಡನಿಗೆ ಲಾಭದಾಯಕವಾಗೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಮುಖ್ಯವಾಗಿ ನೋಡಿ, 8ನೇ ಮನೆಗೆ ಕೂಡ ಗುರುವಿನ ದೃಷ್ಟಿ 7ನೇ ದೃಷ್ಟಿ ಬೀಳುತ್ತೆ. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಡನ್ನಾಗಿ ನಿಮ್ಗೆ ಏನಾದ್ರು ದುಡ್ಡು ಬರ್ತಕ್ಕಂಥದ್ದು, ಈ ಲಾಟ್ರಿ ಹೊಡೆಯೋದು ಅಂತಂದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ದಿರ ನಿಮ್ಮ ಕೈಗೆ ಯಾವ್ದಾದ್ರು ಒಂದು ದುಡ್ಡು, ಜಾಗ, ಪಿತ್ರಾರ್ಜಿತ ಆಸ್ತಿ ಅಥವಾ ಕೋರ್ಟು ಕೇಸು ಏನಾದರೂ ಇದೆ ಅದೆಲ್ಲ ಡಿಕ್ಲೇರ್ ಆಗುವಂಥದ್ದು, ಇವೆಲ್ಲವನ್ನು ಶಾಕಿಂಗ್ ನ್ಯೂಸ್ ಕೂಡ ನಿಮಗೆ ನಿಮ್ಮ ಒಂದು ಇದಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸಿಕ್ಕಾಪಟ್ಟೆ ರಾಜಯೋಗದಲ್ಲಿ ಇರ್ತೀರಿ. ಜೊತೆಗೆ ಮಿಥುನ ರಾಶಿಯವರು ಮಾಡ್ಕೊಳ್ಬೇಕಾಗಿರುವಂಥ ಪರಿಹಾರ ಏನಪ್ಪ ಅಂತಂದರೆ, ಗುರುವಿನ ಒಂದು ಅನುಗ್ರಹದಿಂದ ಗುರುವಿನ ಟೆಂಪಲ್ಲು ನಿಮ್ಮ ಮನೆಯ ಹತ್ತಿರ ಯಾವುದೇ ಗುರುಗಳ ಒಂದು ಟೆಂಪಲ್ ಇದ್ದರೂ ಕೂಡ ಒಂದು ಸತಿ ಗುರುವಿನ ಒಂದು ಟೆಂಪಲ್ನ ವಿಸಿಟ್ ಮಾಡ್ತಾ ಬನ್ನಿ. ಮತ್ತು ಮನೆಯಲ್ಲಿ ಎಲ್ಲೋ ಒಂದು ಕಡೆ ಈ ಕುಬೇರನ ಒಂದು ವಿಗ್ರಹ ಬರುತ್ತೆ, ಕುಬೇರನ ಒಂದು ಐಡಲ್ ಬರುತ್ತೆ, ಅದನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮಗೆ ಧನಯೋಗ ಕೂಡ ಶುರುವಾಗಿದೆ, ರಾಜಯೋಗ ಕೂಡ ಶುರುವಾಗಿದೆ. ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಅಥವಾ ಈ ಗುರು ಈ ಒಂದು ದುಡ್ಡು ಕಾಸು ಏನಿರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಒಂದು ಪಿಕ್ಚರ್ಸ್ ಆಗಿರ್ಬೋದು, ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ವಿಗ್ರಹ ಆಗಿರ್ಬೋದು, ಇದೆಲ್ಲವನ್ನು ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಯಾರಿಗಾದ್ರೂ ತುಂಬ ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಒಂದು ಸಹಾಯ ಮಾಡಿದ್ರೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಖಂಡಿತ ಹೇಳ್ತೀನಿ, ಮಿಥುನ ರಾಶಿಯವರು ಇಲ್ಲ ಅಂದಿರ ಅವ್ರಿಗೆ ನಿಮ್ಮ ಮನೇಲಿ ಏನಿರುತ್ತೋ, ಅವರು ಏನು ಬೇಡ ಅಂದರು ಅಟ್ಲೀಸ್ಟ್ ಒಂದು ಗ್ಲಾಸು ಹಾಲು ಅಥವಾ ಕಾಫಿಯನ್ನಾದರೂ ನೀವು ಕೊಟ್ಟು ಕಳಿಸ್ಬೇಕಾಗತ್ತೆ. ಬರೀ ಕೈಯಿಂದ ಯಾವತ್ತೂ ಕಳಿಸ್ಬೇಡಿ. ನಿಮ್ಮ ಕೈಲಾದರೆ ಒಂದು ಫಲ ತಾಂಬೂಲವನ್ನು ಕೊಡಿ, ಅಥವಾ ಒಂದು ಗ್ಲಾಸ್ ಕಾಫಿ, ಒಂದು ಗ್ಲಾಸ್ ನೀರು, ಹೀಗೆ ಸುಮ್ಮನೆ ಮಾತಾಡ್ಸೋಕ್ಕೆ ಬಂದರೂ ಕೂಡ ಹಾಗೇ ಬರೀ ಬಾಯಲ್ಲಿ ಕಳಿಸ್ಬೇಡಿ. ಇದು ನೀವು ಈ ಒಂದು ಟೈಮಲ್ಲಿ ಗುರುವಿನ ಬದಲಾವಣೆಯ ನಂತರ ಈ ಒಂದು ಯಾಕಂದರೆ ಬೇರೆ ಎಲ್ಲೆಲ್ಲೋ ಹೋಗೋದಲ್ಲ, ಜಸ್ಟ್ ನಿಮ್ಮ ಮನೆಗೆ ಬಂದಿರೋರ್ನೇ ನಿಮ್ಮ ಆತಿಥ್ಯವನ್ನು ಕೊಡಿ. ಅದನ್ನು ಕೊಡ್ತಾ ಬಂದರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಅದು ನಿಮ್ಮ ಮನೆಯಲ್ಲೇ ಇದ್ದು ನೀವು ಪಾಸಿಟಿವ್ ಮಾಡ್ಕೊಳ್ತಾ ಹೋಗ್ತೀರಾ. ಇದು ನಿಮಗೆ ಸಿಕ್ಕಾಪಟ್ಟೆ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಗುರು ಬದಲಾವಣೆಯಿಂದ ಮಿಥುನ ರಾಶಿಯವರು ತುಂಬ ರಾಜಯೋಗವನ್ನು ಕೂಡ ನೋಡ್ತಾ ಹೋಗ್ತೀರಾ. ಎಲ್ಲವನ್ನು ಕೂಡ ನಿಮ್ಮದಾಗಿಸ್ಕೊಳ್ತೀರಾ. ಮನೆ, ಮಠ, ಜಾಗ, ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ. ಆದರೆ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಕ್ರ್ಯಾಶಸ್ ಬರ್ಬೋದು. ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ತುಂಬ
ಒಳ್ಳೆ ಟೈಮು ಮಿಥುನ ರಾಶಿಯವ್ರಿಗೆ ಆಗಿರುತ್ತೆ. ಹಾಗಂತ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಖರ್ಚು ಕೂಡ ಹಾಗೇ ಇರುತ್ತೆ, ಆದರೆ ಧನ ಯೋಗ ಕೂಡ ಹಾಗೇ ಇರುತ್ತೆ. ಹಾಗಾಗಿ ಒಂದು ಸತಿ ನೀವು ಗುರುವಾಯೂರು ಅಥವಾ ಆಲಂಗುಡಿ ಗುರು ಅಥವಾ ಗುರುವಾಯೂರಲ್ಲಿ ಅನಂತ ಪದ್ಮನಾಭನ ಒಂದು ಟೆಂಪಲ್ಲು, ಅದನ್ನು ಕೂಡ ನೀವು ಎಲ್ಲೋ ಒಂದು ಕಡೆ ಗುರುವಾರದ ದಿನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ನಮಸ್ತೆ.